ಸೂರ್ಯನು ಬಂದನು ಭೂಮಿ ಮ್ಯಾಗ ಬೆಳಕನು ತಂದನು. ನಾವು ಇವತ್ತು ವಾಕಿಂಗ್ ಶುರು ಮಾಡ್ಕೊಂಡ್ವಿ ಬೆಳಿಗ್ಗೆನೆ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ತುಂಬಾ ಜನರಿಗೆ ಇದು ಯೂಸ್ ಆಗುತ್ತೆ. ತುಂಬಾ ಜನ ಇದರಿಂದ ತುಂಬಾ ಬೇಸತ್ತಿರ್ತಾರೆ. ನಾನು ಹೇಳಿದ ಔಷಧಿ ಇಲ್ಲೇ ಇದೆ ನೋಡಿ. ಇದು ಸೌದಿಲಿ ಎಲ್ಲ ಕಡೆನೂ ಈ ಗಿಡ ಇದ್ದೇ ಇರುತ್ತೆ. ಇದಕ್ಕೆ ಎಕ್ಕದ ಗಿಡ ಅಂತಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಇದು ದೇವಸ್ಥಾನ ಮತ್ತೆ ಯಾವ್ದಾದ್ರು ಕಾಡು ಬಿದ್ದಿರೋ ಜಾಗದಲ್ಲಿ ತುಂಬಾ ರೇರು ನೋಡೋದಿಕ್ಕೆ. ಬಟ್ ಇದ್ರಲ್ಲಿ ಎಷ್ಟು ಗುಣ ಇದೆ ಅಂದ್ರೆ, ಇದನ್ನ ಸೌದಿಗಳು ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಇದನ್ನ ಇದ್ರ ಯೂಸ್ ನ ಚೆನ್ನಾಗಿ ಮಾಡ್ಕೋತಾರೆ. ಏನಪ್ಪ ಅಂದ್ರೆ ಇದು ನೋಡಿ, ಇವಾಗ ಅರುಣಿ ಆಗಿರುತ್ತಲ್ಲ, ಉಣ್ಣಿ ಅಂತಾರೆ, ಅರುಣಿ ಅಂತಾರೆ. ಕೆಲವು ಜನ ಅದು ತುಂಬಾ ಅಸಹ್ಯ ಕಾಣಿಸುತ್ತೆ ಕತ್ತತ್ರ, ಅಲ್ಲಿ ಕೈ ಹತ್ರ ಯಾರಿಗೂ ಹೋಗ್ತಾನೆ ಇರಲ್ಲ. ಬಟ್ ಇದು 2 ದಿನ ನೀವು ಹಾಕೊಂಡ್ರೆ ಕೈಗೆ, 3ನೇ ದಿನದಲ್ಲಿ ನಿಮ್ದು ಅರುಣಿನೇ ಮಾಯ ಆಗ್ಬಿಡುತ್ತೆ. ನೋಡಿ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ, ಈ ತರ ಹೊಡೆದ್ರೆ ಇದ್ರ ಹಾಲ್ ಬರುತ್ತೆ. ಕಣ್ಣಿಗೆ ಹಾರಿಸ್ಕೋಬಾರ್ದು. ಈ ಹಾಲ್ನ ಅರುಣಿ ಮೇಲ್ಗಡೆ ಹಾಕೋಬೇಕು. ನಂದು ಕತ್ತಲ್ಲಿ ಒಂದು 4-5 ಅರುಣಿ ಇತ್ತು. ಒಬ್ಬ ಸೌದಿ ಹೇಳ್ದ ಅಂದ್ಬಿಟ್ಟು ನಾನು ಅದನ್ನ 3 ದಿನ ಹಾಕಿದೀನಿ ಅಷ್ಟೇ. 3 ದಿನಕ್ಕೆ ಮಾಯ ಆಗ್ಬಿಟ್ಟಿದೆ. ನಾನು ಏನೇನೋ ಇಂಡಿಯಾದಲ್ಲಿ ಏನೇನೋ ಔಷಧಿ ಹಾಕ್ದೆ, ಬಟ್ ಏನು ಯೂಸ್ ಇಲ್ಲ. ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಸೌದಿಲಿ. ಯಾವ ರೋಡ್ ಸೈಡ್ ಅಲ್ಲಿ ನೋಡಿ, ಇದಕ್ಕೆ ಒಂದು ಕಟ್ಟೆನೆ ಕಟ್ಟಿಸ್ಬಿಟ್ಟವ್ ನೀವು. ಇದು ಯೂಸ್ ಇದೆ. ಆಮೇಲೆ ಈ ಎಲೆನ ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಮಲಗ್ಬೇಕಾದ್ರೆ ನೀವು ಸಾಕ್ ಸೈಡಿಗೆ ಹಾಕೊಂಡು ಮಲ್ಕೊಂಡ್ರೆ ನಿಮ್ ಶುಗರ್ ಲೋ ಲೆವೆಲಿಗೆ ಬರುತ್ತೆ. ಇದು 100% ನಿಜ. ಮತ್ತೆ ಅರುಣಿ, ಉಣ್ಣಿ ಅಂತಾರಲ್ಲ, ಇದಂತೂ ಪಕ್ಕ ಹೋಗುತ್ತೆ. ಇದರಲ್ಲಿ 100% 100 ಹೋಗುತ್ತೆ. ಯಾರಿಗಾದ್ರೂ ಆತರ ಇದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.